ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದಲ್ಲಿ ಮೇ 2ರಿಂದ 3 ದಿನಗಳ ಕಾಲ ಶ್ರೀ ಕಾಟಮಲಿಂಗೇಶ್ವರ ಸ್ವಾಮಿಯ ನೂತನ ದೇವಸ್ಥಾನದ ಗೋಪುರ ಕಳಸ ಸ್ಥಾಪನೆ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಶನಿವಾರ ಬೆಳಗ್ಗೆ 8 ಗಂಟೆಗೆ ಸ್ವಾಮಿಯನ್ನು ಗಂಗಾ ಪೂಜೆಗೆ ಕರೆತಂದು ಗಂಗಾ ಪೂಜೆ ಬಳಿಕ ಹಿರಿಯೂರು ತಾಲೂಕಿನ ಮುಂಗಸವಳ್ಳಿ ಗ್ರಾಮದ ಶ್ರೀ ದೊಡ್ಡ ತಿಮ್ಮಪ್ಪ ಸ್ವಾಮಿ, ಶ್ರೀ ಸಣ್ಣ ತಿಮ್ಮಪ್ಪ ಸ್ವಾಮಿ, ಶ್ರೀ ಕಾಟಮಲಿಂಗೇಶ್ವರ ಸ್ವಾಮಿ, ಶ್ರೀ ವೀರ ಚಿಕ್ಕಣ್ಣ ಸ್ವಾಮಿ, ಶ್ರೀ ಗೊಲ್ಲಳಮ್ಮ ದೇವಿ, ಶ್ರೀ ಕುಕ್ಕುವಾಡೇಶ್ವರಿ ದೇವಿ, ಬೆಳಗೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ, ಶ್ರೀ ಮಾರಿಕಾಂಬಾ ದೇವಿ, ನಾರಾಯಣಪುರ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳನ್ನು ಬೆಳಗೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಟಮಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಕರೆತರಲಾಯಿತು. ವಿವಿಧ ಹೂಗಳಿಂದ ದೇವರುಗಳಿಗೆ ಅಲಂಕಾರ ಮಾಡಲಾಯಿತು. ನಂತರ ದೇವರ ಪ್ರಾರ್ಥನೆ, ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಃ ವಾಚನ, ಪಂಚಗವ್ಯ ವಿಧಿ, ದೇವನಾಂದಿ, ಋತ್ವಿಕ್ ವರ್ಣ, ಕಂಕಣ ದೀಕ್ಷೆ, ಆದಿವಾಸನಗಳು, ವಾಸ್ತು ರಕ್ಷೋಘ್ನ ಹೋಮ ಮತ್ತು ಇತರೆ ಪೂಜೆ ಭಜನೆ ಕಾರ್ಯಕ್ರಮಗಳು ಜರುಗಿದವು. ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ಗೋಪುರ ಕಳಸ ಸ್ಥಾಪನೆ, ವಿಗ್ರಹ ಪ್ರತಿಷ್ಠಾಪನೆ, ಪೂರ್ಣಾಹುತಿ, ಬಿಂಬ ದರ್ಶನ, ನೇತ್ರೋನ್ಮಿಲನ ಬಳಿಕ ಮಹಾ ಮಂಗಳಾರತಿ ನಡೆಯಿತು. ಗೋಪುರ ಕಳಸ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದೇವಸ್ಥಾನವನ್ನು ಬಾಳೆಕಂದು, ತಳಿರು ತೋರಣ, ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು. ವಿಶೇಷ ಪೂಜೆ ನಂತರ ಕಳಸ ಪ್ರತಿಷ್ಠಾಪನೆ ಮತ್ತು ದೇವರ ಗರ್ಭಗುಡಿಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಆಗಮಿಸಿದ ಎಲ್ಲ ದೇವರುಗಳಿಗೂ ಅಲಂಕಾರ, ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದವು. ಎಲ್ಲ ಪೂಜೆ ಕಾರ್ಯಗಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ದೇವಸ್ಥಾನಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ನಿರಂತರವಾಗಿ ನಡೆಯಿತು. ಅನ್ನದಾಸೋಹದ ಸಿದ್ಧತೆಗೆ ಅಡುಗೆ ತಯಾರಕರಾದ ಚಂದ್ರಪ್ಪ, ರವಿ, ಸ್ವಾಮಿ ಹಾಗೂ ಸಂಗಡಿಗರು ಅನ್ನದಾಸೋಹದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಹಣ್ಣು ಕಾಯಿ ಕೊಟ್ಟು ತೀರ್ಥ ಪ್ರಸಾದ ತೆಗೆದುಕೊಂಡರು. ಇನ್ನು ಈ ಕಾರ್ಯಕ್ರಮಕ್ಕೆ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣ, ಮೀಸೆ ಮಹಲಿಂಗಪ್ಪ, ಜೆಡಿಎಸ್ನ ಮುಖಂಡ ಎಂ ರವೀಶ ಸೇರಿದಂತೆ ಗ್ರಾಮದ ಮುಖಂಡರಾದ ಶಶಿಧರ್, ಕೆಟಿ ನಿಜಲಿಂಗಪ್ಪ, ಸಿ ರಾಜಣ್ಣ, ದೊಡ್ಡಲಿಂಗೇಗೌಡ, ಕೆ ರಾಜಣ್ಣ, ನಟೇಶ್ ಕುಮಾರ್, ಪ್ರಭು, ರಂಗಸ್ವಾಮಿ, ರವಿ ಜೆ, ಗೋ ರಾಜಣ್ಣ, ಪತ್ರಕರ್ತರಾದ ಜಯಣ್ಣ ಬೆಳಗೆರೆ, ಸುರೇಶ್ ಬೆಳಗೆರೆ ಹಾಗೂ ದೇವಸ್ಥಾನದ ಪ್ರಧಾನ ಪೂಜಾರಿಗಳಾದ ಮಹಲಿಂಗಪ್ಪ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಭಕ್ತರು, ಎಲ್ಲ ದೇವರುಗಳು ಮತ್ತು ಪೂಜಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮೇ 4ರಂದು ಶ್ರೀ ಕಾಟಮಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗ್ರಾಮಕ್ಕೆ ಕರೆತಂದ ದೇವರುಗಳನ್ನು ಆಯಾ ಗ್ರಾಮಗಳಿಗೆ ಕಳುಹಿಸಿಕೊಡಲಾಯಿತು.